ಆದರೆ ಈ ಅಗ್ರಿಮೆಂಟು ಈ ಬಾಂಧವ್ಯ ಎಲ್ಲಿರಬೇಕು? ತಿರ್ಗಾ ವಾಪಸ್ಸು ರಾಮಲಿಂಗಾರೆಡ್ಡಿನ ನನ್ನ ವಿಧಾನಸೌಧದಲ್ಲಿ ಕುಂಡ್ರಿಸುವವರೆಗೂ ಇದ್ದಾಗ ಮಾತ್ರ ಅದಕ್ಕೆ 34,000 ದೇವರಾಲಯ ಇದೆ. ದಿನ ನಿಮ್ಮ ಹತ್ರ 100 ಜನ ಭಕ್ತರು ಬರ್ತಾ ಇದ್ದಾರೆ. ನಾನು ಮಾತಾಡಿದ್ರೆ ನಾನು ಸ್ವಾರ್ಥಕ್ಕೆ ಮಾತಾಡ್ತೀನಿ, ನೀವು ಮಾತಾಡಿದ್ರೆ ದೇವ್ರ ಪರವಾಗಿ ಮಾತಾಡ್ತೀವಿ. ದೇವ್ರ ಮಕ್ಕಳಿದೆ, ನೀವೆಲ್ಲ ದೇವ್ರ ಮಕ್ಕಳಿರುತ್ತೆ. ಸೊ ನಿಮಗೂ ಕೂಡ ದೊಡ್ಡ ಜವಾಬ್ದಾರಿ ಇದೆ. ಈಗೇಲೋ ಸೊ ಹಾಗೇನ್ ಮಾಡ್ಬೇಕು? ಈ ಸರ್ಕಾರ ತರಬೇಕಾರೆ. ಈಗ ನಾನು ಇಲ್ಲಿ ನಮ್ಮ ದೀಕ್ಷಿತರು ಕೂತವ್ರೆ, ಎಲೆಕ್ಷನ್ ಮುಂಚಿತವಾಗಿ ಹೋಗಿದ್ದೆ, ಇವರು ಇದ್ರು. ಇದ್ದಾದ್ಮೇಲೆ ಕೊನೆಗೆ ನಾನು ಪ್ರಾರ್ಥನೆ ಮಾಡ್ಬಿಟ್ಟು ಜನಕ್ಕೆ ಮಾತು ಕೊಟ್ಬಿಟ್ಟು, ನಾವು ಆ ತಾಯಿ ನೀನ್ ನಾಡದೇವತೆ, ನಿನಗೆ ಅಲ್ಲೇ ಹೇಳ್ದೆ ನಾನು, ಈ 5 ಗ್ಯಾರಂಟಿಗಳನ್ನ ನಾನು ಇಲ್ಲಿ ಅನುಷ್ಠಾನ ತರುವಂತ ನನಗೆ ಶಕ್ತಿ ಕೊಡುವ ತಾಯಿ ಕೊಟ್ಬಿಟ್ಟಿದ್ದೀನಿ. ಮನೆಯಲ್ಲಿ ಬೆಳಕು ಬರಬೇಕು, ಹೆಣ್ಮಕ್ಳಿಗೆ ಕುಟುಂಬಕ್ಕೆ ಸಹಾಯ ಮಾಡಬೇಕು, ಗೃಹಲಕ್ಷ್ಮಿ ಒಂದ್ ಕಡೆ, ಗೃಹ ಜ್ಯೋತಿ ಒಂದ್ ಕಡೆ, ಅನ್ನಭಾಗ್ಯ, ನನಗೆ ಶಕ್ತಿ ಯೋಜನೆ ಇವನ್ನೆಲ್ಲ ತಂದ್ಬಿಟ್ಟಿದ್ದೀನಿ. ಇದನ್ನ ಯುವನಿಧಿ ಅಂತ 5 ತಂದ್ಬಿಟ್ಟಿದ್ದೀನಿ, 5 ಗ್ಯಾರಂಟಿಗಳು ತಂದ್ಬಿಟ್ಟಿದ್ದೀನಿ. ಇದಕ್ಕೆ ಫಲ ಕೊಡುವಂತದ್ದು ಅಂತ ಹೇಳಿ ಆ ತಾಯಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನಮ್ಮ ಗ್ಯಾರಂಟಿ ಕಾರ್ಡ್ನ ಅಲ್ಲಿಟ್ಟೆ. ಸೊ ಈಚೆ ಬಂದ ಕೊನೆಗೆ ಆ ತಾಯಿ ನಾಡು ದೇವತೆ ಈ ರಾಜ್ಯದಲ್ಲಿ ನೀವೆಲ್ಲ ಸೇರಿ ನಮಗೆ ಸರ್ಕಾರದ ಅಧಿಕಾರ ತಂದು 136 ಸೀಟ್ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದೀವೋ ಇಲ್ಲೋ ಹೇಳಿ. ಆಯ್ತು. ಈಗ ಬಿಜೆಪಿ ಫ್ರೆಂಡ್ಸ್ ಇಲ್ಲಿ ಬಹಳ ಗೌರವ, ಬಿಜೆಪಿ ಅವ್ರ ಮೇಲೆ, ಪ್ರೈಮ್ ಮಿನಿಸ್ಟರ್ ಮೇಲೆ ಇದ್ದಾರೆ. ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಹಾಕಿದಾರ? ಜನ್ಧನ್ ಅಕೌಂಟ್ ಅಂತ ಹೇಳಿದ್ರಲ್ಲ, ಹೇಳಿದಾರ? ನಿಮ್ಮ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ? ಬರೀ ಮಾತು. ನಾವೇನಾದ್ರು ಮಾತು ಕೊಟ್ಟಿದ್ರೆ ಆ ಮಾತನ್ನ ಉಳಿಸ್ಕೊಳ್ಳುವಂತ ಕೆಲಸ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯುವಕರು ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು. ಇವತ್ತು ನಾವು ಬಂದ ತಕ್ಷಣ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಉದ್ಯೋಗಕ್ಕೋಸ್ಕರನೇ ಮಕ್ಕಳಿಗೆ ಪ್ರೈವೇಟ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಖಾಸಗಿ ಯಾರೇ ಮಾಡಿದ್ರು ಕೂಡ ಸರ್ಕಾರದ ಮುಖಾಂತರ ಅವರು ಪಿಕಪ್, ನಾವು ಮಧ್ಯೆ ಅದಕ್ಕೆ ಇಂಟರ್ಫಿಯರ್ ಆಗಬೇಕು. ನೀವು ಭಕ್ತಗೂ ಭಗವಂತನಿಗೂ ನಿಮ್ದು ಹೆಂಗೆ ಇರ್ತೀರೋ ಹಂಗೆ ಬರೀ ನಮ್ಮ ಸರ್ಕಾರ ಮಧ್ಯೆ ಅಷ್ಟೇ ಅದಕ್ಕೆ ಮಾಡಬೇಕು, ಇಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತು ಬೆಂಗಳೂರು ನಗರ ಜನಸಂಖ್ಯೆ 1,40,00,000 ಇದ್ದಾರೆ. ಅದರಲ್ಲಿ 50 ಲಕ್ಷ ಹೊರಗಡೆ ರಾಜ್ಯದಿಂದ ಬಂದವರು ಕೆಲಸ ಮಾಡ್ತಾರೆ. ಇವತ್ತು ಕರೆಂಟು 200 ಯೂನಿಟ್ ವರೆಗೂ ಕೊಡ್ತಾ ಇದ್ವಿ. 10 ಕೋಟಿ 10,000 ಕೋಟಿ ರೂಪಾಯಿ ಖರ್ಚು ಆಗ್ತಾರೆ. ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ವಿ, 20,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ಗೃಹಲಕ್ಷ್ಮಿ ನಿಮ್ಮ ಮನೆ ಯಜಮಾನರಿಗೆಲ್ಲ, ನಿಮ್ಮ ಮನೆ ಹೆಂಗಸರಿಗೆಲ್ಲ ಇವತ್ತು 2,000 ರೂಪಾಯಿ ಕೊಡ್ತಾ ಇದ್ವಿ. ಎಲ್ಲ ಸುಮಾರು 1,21,00,000 ಹೆಣ್ಣು ಮಕ್ಕಳಿಗೆ ನಮ್ಮ ಮನೆ ಯಜಮಾನರಿಗೆ ಕೊಡ್ತಾ ಇದ್ವಿ. ಯಾರಿಗೆ ಅನುಕೂಲ ಆಗ್ತಾ ಇದೆ? ಈಗೆಲ್ಲ ದೇವಸ್ಥಾನಗಳಿಗೆ, ಪ್ರಯಾಣಕ್ಕೆ, ವ್ಯವಹಾರಕ್ಕೆ ಎಲ್ಲ ಹೆಣ್ಮಕ್ಳು ರಾಮಲಿಂಗಾರೆಡ್ಡಿಯವರ ಇಲಾಖೆಯಿಂದ, ಹಿಂದಿನ ಇಲಾಖೆಯಿಂದ ನಾವು ಫ್ರೀಯಾಗಿ ಬಸ್ಸು ಟ್ರಾವೆಲ್ ಮಾಡ್ತಾ ಇದ್ದೀವಿ. 10 kg ಕೊಡ್ತಾ ಇದ್ರು. ಇದನ್ನ ಬಿಜೆಪಿ ದಳ ಸರ್ಕಾರ ಇತ್ತಲ್ಲ, ನಾನು ಟೀಕೆ ಮಾಡ್ತಾ ಇಲ್ಲ. ಇಂಥದ್ದು ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡೆನ ಹೇಳ್ಬೋದಷ್ಟು ಶಕ್ತಿ ಇದೆಯಾ ಅವ್ರಿಗೆ? ನಾನು ಅದಕ್ಕೆ ಹೇಳಿದ್ದು, ದೇವರು ವರನೂ ಕೊಡುದಿಲ್ಲ, ಶಾಪ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶ ಏನ್ ಮಾಡಬೇಕು ಅನ್ನೋದು ನಾನು ಅನೇಕ ಸಂದರ್ಭದಲ್ಲಿ ನಾನು